ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಪ್ರಮುಖವಾಗಿ ಬರುವಂತಹ ಇನ್ನೊಂದು ವಿಚಾರ ಏನಂತಂದರೆ, ಈ ಕೋಲ್ಡ್ ವಾರ್ ಎಂಡ್ ಆದ ನಂತರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಎಂಬ ವಿಚಾರವನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ಒಂದು ತರಗತಿಯಲ್ಲಿ ನಾವು ಈ ಚೇಂಜಿಂಗ್ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಫ್ಟರ್ ದ ಎಂಡ್ ಆಫ್ ಕೋಲ್ಡ್ ವಾರ್ ಅನ್ನೋದ್ರ ಬಗ್ಗೆ ನಾವು ಒಂದು ಇಂಟ್ರಡಕ್ಷನ್ ತಗೊಳ್ಳೋಣ. ಅಂದರೆ ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ವಿಷಯ ಸೂಚಿಯನ್ನು ನೋಡಿದಾಗ ಮೊದಲು ಒಂದು ಇಂಟ್ರಡಕ್ಷನ್ ಪೀಠಿಕೆಯನ್ನು ಮಾಡೋಣ. ನಂತರದಲ್ಲಿ ಚೇಂಜಿಂಗ್ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಫ್ಟರ್ ದ ಎಂಡ್ ಆಫ್ ದ ಕೋಲ್ಡ್ ವಾರ್ ಎಂಬುದ್ರ ಬಗ್ಗೆಯೂ ಕೂಡ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮೊದಲದಾಗಿ ಈ ಚೇಂಜಿಂಗ್ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಫ್ಟರ್ ದ ಎಂಡ್ ಆಫ್ ಕೋಲ್ಡ್ ವಾರ್, ಶೀತಲ ಯುದ್ಧದ ಅಂತ್ಯದ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಎಂಬ ವಿಚಾರವನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ, ಚರ್ಚೆ ಮಾಡೋಣ. ಮೊದಲದಾಗಿ ಈ ಕೋಲ್ಡ್ ವಾರ್ ಅಂದರೆ ಏನು ಎಂಬ ವಿಚಾರವನ್ನು ನಾವು ಮೊದಲು ತಿಳ್ಕೋಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಅದರ ಅರ್ಥ, ವ್ಯಾಖ್ಯಾನಗಳು, ಅದರ ವ್ಯಾಪ್ತಿ, ಮಹತ್ವ, ಗುಣಲಕ್ಷಣಗಳು, ಸ್ವಭಾವ, ಸ್ವರೂಪದ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಇಂದಿನ ತರಗತಿಗಳಲ್ಲಿ. ಆದರೆ ಈ ತರಗತಿಯಲ್ಲಿ ಬಹಳ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕಂಡುಬರುವಂತಹ ಈ ಕೋಲ್ಡ್ ವಾರ್ ಮುಗಿದ ನಂತರ, ಎಂಡ್ ಆದ ನಂತರದಲ್ಲಿ ಜಗತ್ತಿನ ರಾಜಕಾರಣದ ಮೇಲೆ ಯಾವ ರೀತಿ ಅದು ಪ್ರಭಾವವನ್ನು ಬೀರಿದೆ ಅನ್ನೋ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಕೋಲ್ಡ್ ವಾರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೋಡಿ, ಈ ಕೋಲ್ಡ್ ವಾರ್ ಅನ್ನೋ ಪದ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ತೆಗೆದುಕೊಂಡದಾದರೆ, ದ ಟರ್ಮ್ ಕೋಲ್ಡ್ ವಾರ್ ವಾಸ್ ಪಾಪ್ಯುಲರೈಸ್ಡ್ ಬೈ ವಾಲ್ಟರ್ ಲಿಪ್ಮನ್ ಎಂಬ ರಾಜಕೀಯ ಚಿಂತಕ, ರಾಜ್ಯಶಾಸ್ತ್ರಜ್ಞ ಈ ಕೋಲ್ಡ್ ವಾರ್ ಎಂಬ ಪದವನ್ನು ಮೊದಲನೇ ಬಾರಿಗೆ ಅದನ್ನು ಪಾಪ್ಯುಲರೈಸ್ ಮಾಡಿದ, ಜನಪ್ರಿಯಗೊಳಿಸ್ದ. ಯಾರು? ವಾಲ್ಟರ್ ಲಿಪ್ಮನ್. And it signifies a special meaning attributed to a period of time when the relationship between the two blocks of the East and West, led by the Soviet Union and the United States of America, respectively, were particularly competitive and confrontational. ನೋಡಿ, ಈ ಕೋಲ್ಡ್ ವಾರ್ ಅನ್ನೋ ಪದವನ್ನು ಈ ಮೊದಲ ಬಾರಿಗೆ ಬಳಸಿ ಅದನ್ನು ಪಾಪ್ಯುಲರೈಸ್ ಮಾಡಿದಂಥ ವ್ಯಕ್ತಿ ವಾಲ್ಟರ್ ಲಿಪ್ಮನ್ ಅಂತ. ಇದರ ಪ್ರಾಮುಖ್ಯತೆಯನ್ನು ಕೂಡ ನಂತರದಲ್ಲಿ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಅದನ್ನು ಬಳಸಲಾಗುತ್ತೆ. ಹಾಗಾದರೆ ಈ ಕೋಲ್ಡ್ ವಾರ್ ಅಥವಾ ಕನ್ನಡದಲ್ಲಿ ನಾವು ಶೀತಲ ಸಮರ ಅಂತ ಕರಿತೀವಿ. ಕೋಲ್ಡ್ ವಾರ್ ಅಂದರೆ ಏನು ಅಂತ. ಕೋಲ್ಡ್ ವಾರ್ ಅಂದರೆ ಬಹಳ ಪ್ರಮುಖವಾಗಿ ಶೀತಲ ಸಮರ ಅಂತಂದರೆ ಇಲ್ಲಿ ಯಾವುದೇ ರಾಷ್ಟ್ರಗಳು, ಅಲ್ಲಿ ಬಹಳ ಪ್ರಮುಖವಾಗಿ ರಾಷ್ಟ್ರಗಳು ಅಂತಂದರೆ ಇಲ್ಲಿ ಒಂದು ಈಸ್ಟ್ ಮತ್ತು ವೆಸ್ಟ್ ಬ್ಲಾಕ್ ಅಂತ ಕರಿತೀವಿ. ಅಂದರೆ ಬ್ಲಾಕ್ಸ್ಗಳು ಬರ್ತವೆ, ಬಣಗಳು ಅಂತ ಹೇಳ್ತೀವಿ. ಈಸ್ಟ್ ಬ್ಲಾಕ್ ಮತ್ತು ವೆಸ್ಟ್ ಬ್ಲಾಕ್. ಈಸ್ಟನ್ನು ಸೋವಿಯತ್ ಯೂನಿಯನ್ ರೆಪ್ರೆಸೆಂಟ್ ಮಾಡ್ತಿತ್ತು, ವೆಸ್ಟನ್ನು ದ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಅಂದರೆ ಈ ಕೋಲ್ಡ್ ವಾರ್ ಶೀತಲ ಸಮರ ಅಂತಂದರೆ ಇಲ್ಲಿ ಈ ರಾಷ್ಟ್ರಗಳು ಅಂದರೆ ಈ ಸೋವಿಯತ್ ರಷ್ಯಾದ ನೇತೃತ್ವದಲ್ಲಿರುವಂಥ ರಾಷ್ಟ್ರಗಳು ಮತ್ತು ಈ ಅಮೆರಿಕದ ನೇತೃತ್ವದಲ್ಲಿರುವಂಥ ರಾಷ್ಟ್ರಗಳು, ಇಲ್ಲಿ ಎರಡು ರಾಷ್ಟ್ರಗಳು ಐಡಿಯಾಲಜಿ ಮೇಲೆ ಡಿಫರೆನ್ಸಸ್ ಇದ್ದಾವೆ. ಇದರಲ್ಲಿ ಇವೆರಡು ರಾಷ್ಟ್ರಗಳು ಐಡಿಯಾಲಜಿ ಮೇಲೆ ಭಿನ್ನತೆಯನ್ನು ನಾವು ಕಾಣ್ತೇವೆ. ಸೋವಿಯತ್ ಯೂನಿಯನ್ ಅಥವಾ ರಷ್ಯಾ ಸಮತಾವಾದಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಿತ್ತು. ಅಮೆರಿಕ ಬಂಡವಾಳಶಾಹಿ ಮತ್ತು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಿತ್ತು. ಆದ್ದರಿಂದ ನಾವು ಆ ಸಂದರ್ಭದಲ್ಲಿ ಬೈಪೋಲರ್ ಸಿಸ್ಟಮ್ ಅಥವಾ ದ್ವಿಧ್ರುವೀಯ ವ್ಯವಸ್ಥೆಯನ್ನು ಕಾಣ್ತಿದ್ವಿ. ದ್ವಿಧ್ರುವೀಯ ಅಂತಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಏನು ಹೇಳ್ತೀವಲ್ಲ ಆ ಥರ. ಉತ್ತರ ಧ್ರುವವನ್ನು ನಾವು ರಷ್ಯಾವನ್ನು ರೆಪ್ರೆಸೆಂಟ್ ಮಾಡಿದ್ರೆ, ದಕ್ಷಿಣ ಧ್ರುವದಲ್ಲಿ ನಾವು ಅಮೆರಿಕವನ್ನು ರೆಪ್ರೆಸೆಂಟ್ ಮಾಡ್ತಿದ್ವಿ. ಅಂದರೆ ಸಮತಾವಾದಿ ಸಿದ್ಧಾಂತವನ್ನು ಒಪ್ಕೊಳ್ಳುವಂಥ ರಾಷ್ಟ್ರಗಳು ಯಾವ್ಯಾವಿದಾವೋ ಅವೆಲ್ಲವೂ ಕೂಡ ರಷ್ಯಾದ ಒಂದು ಬಣಕ್ಕೆ ಸೇರಿಕೊಂಡಿದ್ವು. ಯಾವ ರಾಷ್ಟ್ರಗಳು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯನ್ನು ಹೊಂದಿರ್ತಾವೋ ಆ ರಾಷ್ಟ್ರಗಳೆಲ್ಲವೂ ಕೂಡ ಅಮೆರಿಕದ ಬಣಕ್ಕೆ ಬಂದು ಸೇರಿಕೊಳ್ಳುತ್ತವೆ. ಇದನ್ನೇ ನಾವು ಈಸ್ಟ್ ಬ್ಲಾಕ್ ಮತ್ತು ವೆಸ್ಟ್ ಬ್ಲಾಕ್ ಅಥವಾ ಇದು ಏನು ಸೋವಿಯತ್ ಯೂನಿಯನ್ ಬ್ಲಾಕ್ ಆರ್ ಅಮೆರಿಕನ್ ಬ್ಲಾಕ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಜಗತ್ತು ಆ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಪೀರಿಯಡ್ ಅಂತ ಏನು ಹೇಳ್ತೀವಿ ನಾವು, ಆ ಪೀರಿಯಡ್ನಲ್ಲಿ ಜಗತ್ತು ಎರಡು ಭಾಗ ಆಗಿತ್ತು. ಎರಡು ಭಾಗ ಅಂತಂದರೆ ದ್ವಿಧ್ರುವೀಯ. ಸಮತಾವಾದಿ ಸಿದ್ಧಾಂತವನ್ನು ಹೊಂದಿರುವಂತಹ ಪ್ರತಿಪಾದನೆ ಮಾಡುವಂಥ ರಾಷ್ಟ್ರಗಳೆಲ್ಲವೂ ರಷ್ಯಾದ ನೇತೃತ್ವದಲ್ಲಿದ್ದವು. ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವಂಥ ರಾಷ್ಟ್ರಗಳೆಲ್ಲವೂ ಕೂಡ ಅಮೆರಿಕದ ನೇತೃತ್ವದಲ್ಲಿ ಇದ್ದವು.
ಇದನ್ನೇ ನಾವು ಈ ಸಂದರ್ಭದಲ್ಲಿ ನಾವು ಈ ರಾಷ್ಟ್ರಗಳ ನಡುವೆ ಈ ಎರಡು ಬ್ಲಾಕ್ಸ್ ಏನಿತ್ತು ಈ ಎರಡು ಬ್ಲಾಕ್ಸ್ಗಳ ನಡುವೆ ನಡೀತಾ ಇದ್ದಂತಹ ಘರ್ಷಣೆಗಳು ಅಥವಾ ಅವರ ನಡುವೆ ನಡೆದಂತಹ ವಾದ ವಿವಾದಗಳು ಇವನ್ನು ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ. ಕೋಲ್ಡ್ ವಾರಲ್ಲಿ ಬಹಳ ಪ್ರಮುಖವಾಗಿ ನಾವು ಕಾಣುವಂಥದ್ದು ಇಲ್ಲಿ ಈ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗ್ತಾ ಇರಲಿಲ್ಲ. ಇದು ಬಹಳ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥ ಪ್ರಮುಖ ಅಂಶ. ಕೋಲ್ಡ್ ವಾರ್ ವಿರುದ್ಧವಾಗಿರುವಂಥದ್ದು ಹಾಟ್ ವಾರ್ನಲ್ಲಿ ನೇರವಾದಲ್ಲಿ ರಾಷ್ಟ್ರಗಳು ನೇರವಾಗಿ ಯುದ್ಧದಲ್ಲಿ ಘರ್ಷಣೆಯಲ್ಲಿ ತೊಡಗ್ತವೆ. ಆದರೆ ಕೋಲ್ಡ್ ವಾರ್ನಲ್ಲಿ ಏನಂತಂದರೆ ಇಲ್ಲಿ ಯಾವುದೇ ರಾಷ್ಟ್ರಗಳು ಇವು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ, ಆದರೆ ಅದು ಪರೋಕ್ಷವಾಗಿ ಯುದ್ಧಕ್ಕೆ ಪ್ರಚೋದನೆ ನೀಡುವಂಥದ್ದು, ಶಸ್ತ್ರೀಕರಣಕ್ಕೆ ಪ್ರಚೋದನೆ ನೀಡುವಂಥದ್ದು, ಶಸ್ತ್ರಾಸ್ತ್ರವನ್ನು ಸಂಗ್ರಹಣೆ ಮಾಡುವಂಥದ್ದು. ಯಾವುದಾದರೂ ಒಂದು ವಿರೋಧಿ ರಾಷ್ಟ್ರ ಒಂದು ಉತ್ತಮ ವೆಪನ್ಸನ್ನು ಯುದ್ಧೋಪಕರಣಗಳನ್ನು ತಯಾರಿಸಿದರೆ ಅದಕ್ಕಿಂತ ಹೆಚ್ಚು ಅಡ್ವಾನ್ಸ್ ಆಗಿರುವಂಥ ಮುಂದುವರೆದಂಥ ವೆಪನ್ಸನ್ನು ಇನ್ನೊಂದು ರಾಷ್ಟ್ರವು ಉತ್ಪಾದನೆ ಮಾಡುವಂಥದ್ದು. ಇದನ್ನೇ ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ. ಇದು ಬಹಳ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳೆಲ್ಲ ಅಧ್ಯಯನ ಮಾಡುವಂಥದ್ದು ವಿಚಾರ. ಆಮೇಲೆ ಈ ಕೋಲ್ಡ್ ವಾರ್ ಆದ ನಂತರದಲ್ಲಿ, ಕೋಲ್ಡ್ ವಾರ್ ಆಗಿ ಮುಗಿದ ನಂತರದಲ್ಲಿ ಎಂಡ್ ಆಫ್ ಕೋಲ್ಡ್ ವಾರ್ ಶೀತಲ ಸಮರ ಶೀತಲ ಯುದ್ಧದ ಅಂತ್ಯದ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬದಲಾವಣೆಗಳಾಗಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಇನ್ನೂ ದಿಸ್ ರಿಲೇಷನ್ಶಿಪ್ ವಾಸ್ ಮೋಸ್ಟ್ಲಿ ಸ್ಟ್ರೈನ್ಡ್ ಬಟ್ ಫಾರ್ಚುನೇಟ್ಲಿ ನೆವರ್ ರೀಚ್ಡ್ ದ ಪಾಯಿಂಟ್ ಆಫ್ ಎ ಹಾಟ್ ಫೈಟಿಂಗ್ ವಾರ್. ನಾನು ಮೊದಲೇ ಹೇಳಿದೆ, ಇದು ಕೇವಲ ಸಂಬಂಧಗಳಲ್ಲಿ ವ್ಯತ್ಯಾಸ ಆಯಿತು. ಕೋಲ್ಡ್ ವಾರ್ನಲ್ಲಿ ಸಂಬಂಧಗಳಲ್ಲಿ ವ್ಯತ್ಯಾಸ ಆಯಿತು. ಉದಾಹರಣೆ ಅಮೆರಿಕ ರಷ್ಯಾ ನಡುವೆ ಸಂಬಂಧದಲ್ಲಿ ಬಹಳ ವ್ಯತ್ಯಾಸ ಆಯಿತು. ಅಲ್ಲಿ ಒಂಥರ ಸ್ಟೇಲ್ಮೇಟ್, ಒಂದು ರೀತಿಯಲ್ಲಿ ಹಾಸ್ಟಿಲ್ ಎನ್ವೈರನ್ಮೆಂಟ್ ಒಂದು ಸ್ಟಾರ್ಟ್ ಆಯಿತು ಅವರ ನಡುವೆ. ಅಟ್ಮಾಸ್ಫಿಯರ್ ಸ್ಟಾರ್ಟ್ ಆಯಿತು. ಅವರ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳ ಥರನೇ ಆಡಿಕೊಂಡ್ವು. ಆದರೆ ನೇರವಾಗಿ ಯುದ್ಧದಲ್ಲಿ ತೊಡಗಲಿಲ್ಲ ಅನ್ನೋದು ಒಂದು ವಿಚಾರ. ಇಟ್ ಸಿಂಬಲೈಸ್ಡ್ ಎ ಬೈಪೋಲಾರಿಟಿ ಆಫ್ ದ ವರ್ಲ್ಡ್ ಆರ್ಡರ್ ವಿತ್ ಇಂಟೆನ್ಸ್ ಕಾಂಪಿಟೇಷನ್ ಇನ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಫ್ರಂಟ್ಸ್ ಆ್ಯಸ್ ವೆಲ್ ಆಸ್ ಆನ್ ಐಡಿಯಾಲಜಿಕಲ್ ಗ್ರೌಂಡ್ಸ್. ನೋಡಿ, ಇದು ದ್ವಿಧ್ರುವೀಯ ಜಗತ್ತನ್ನು ಸೃಷ್ಟಿ ಮಾಡಿತು. ಅಂದರೆ ಜಗತ್ತು ಎರಡು ಧ್ರುವ, ಅಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವ ಅಂತ ಏನು ಕರಿತೀವಿ, ಅದೇ ರೀತಿ ರಾಜಕೀಯದಲ್ಲೂ ಕೂಡ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಅಂದರೆ ರಷ್ಯಾ ನೇತೃತ್ವದ ಒಂದು ಧ್ರುವ, ರಷ್ಯಾ ನೇತೃತ್ವದ ಒಂದು ಬ್ಲಾಕ್, ಅಮೆರಿಕ ನೇತೃತ್ವದ ಒಂದು ಬ್ಲಾಕ್. ಇದು ಕೇವಲ ರಾಜಕೀಯ ಮತ್ತು ಆರ್ಥಿಕ ರಂಗದಲ್ಲಿ ಮಾತ್ರ ಅದು ಸ್ಪರ್ಧೆ ಆಗಲಿಲ್ಲ, ಅದು ಐಡಿಯಾಲಜಿಕಲ್ ಗ್ರೌಂಡ್ ಮೇಲೂ ಕೂಡ ಅದು ಅದರಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಐಡಿಯಾಲಜಿಕಲ್ ಗ್ರೌಂಡ್ ಅಂತಂದರೆ ರಷ್ಯಾ ಸಮತಾವಾದಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಿತ್ತು, ಅಮೆರಿಕ ಪ್ರಜಾಪ್ರಭುತ್ವ ತತ್ವವನ್ನು ಪ್ರತಿಪಾದನೆ ಮಾಡ್ತಿತ್ತು. ಪೀಟರ್ ಕಾಲ್ವೋ ಕೊರೆಸಿ ಅಬ್ಸರ್ವ್ಸ್ ದಟ್ ದ ಕೋಲ್ಡ್ ವಾರ್ ವಾಸ್ ನಾಟ್ ಆನ್ ಎಪಿಸೋಡ್ ಲೈಕ್ ಅದರ್ ವಾರ್ಸ್. ಇಟ್ ಹ್ಯಾಡ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್, ನೋ ವಿನ್ನರ್ಸ್ ಆ್ಯಂಡ್ ನೋ ಲೂಸರ್ಸ್. ಇಟ್ ಓನ್ಲಿ ಸಿಗ್ನಿಫೈಡ್ ಎ ಸ್ಟೇಟ್ ಆಫ್ ಅಫೇರ್ಸ್. ಇಲ್ಲಿ ಪೀಟರ್ ಕಾಲ್ವೋ ಕೊರೆಸಿ ಅನ್ನೋರೊಬ್ಬರು ರಾಜ್ಯಶಾಸ್ತ್ರಜ್ಞರು ಅಬ್ಸರ್ವ್ ಮಾಡ್ತಾರೆ, ಕೋಲ್ಡ್ ವಾರ್ ಅಂತಂದರೆ ಇದೊಂದು ರೀತಿ ಎಪಿಸೋಡ್ ಅಲ್ಲ, ಅಂದರೆ ಇಟ್ ವಾಸ್ ನಾಟ್ ಆ್ಯನ್ ಎಪಿಸೋಡ್ ಲೈಕ್ ಅದರ್ ವಾರ್ಸ್. ಇತರೆ ಯುದ್ಧಗಳಂತೆ ಅದೊಂದು ಎಪಿಸೋಡ್ ಅಲ್ಲ. ಯಾವುದಾದ್ರೂ ಯುದ್ಧಗಳು ಪ್ರಾರಂಭ ಯಾವಾಗ ಆಗುತ್ತೆ ಮತ್ತು ಯಾವಾಗ ಕೊನೆಗೊಳ್ಳುತ್ತೆ ಅಂತ ಅನ್ನೋದು ಹೇಳ್ಬೋದು. ಆದರೆ ಕೋಲ್ಡ್ ವಾರ್ ಅಂತ ಅಂದಾಗ ಇದಕ್ಕೆ ಬಿಗಿನಿಂಗ್, ಪ್ರಾರಂಭವೂ ಇಲ್ಲ, ಅಂತ್ಯನೂ ಇಲ್ಲ, ಮತ್ತು ನೋ ವಿನ್ನರ್ಸ್ ನೋ ಲೂಸರ್ಸ್. ಇಲ್ಲಿ ಗೆದ್ದವರು ಇಲ್ಲ, ಸೋತವರು ಇಲ್ಲ. ಆ ರೀತಿಯಲ್ಲಿ ಈ ವಿಚಾರ ಇದೆ. ಅದರಿಂದ ಇದೊಂದು ರೀತಿಯಲ್ಲಿ ಇಟ್ ಓನ್ಲಿ ಸಿಗ್ನಿಫೈಡ್ ಎ ಸ್ಟೇಟ್ ಆಫ್ ಅಫೇರ್ಸ್. ಇದೊಂದು ರೀತಿಯಲ್ಲಿ ರಾಜ್ಯಗಳ ಒಂದು ವ್ಯವಹಾರ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೂ ಭಾಳ ಪ್ರಮುಖವಾದಂಥ ಬದಲಾವಣೆ ಏನಂತಂದರೆ, ಕೋಲ್ಡ್ ವಾರ್ ಆದ ನಂತರದಲ್ಲಿ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಕೋಲ್ಡ್ ವಾರ್ ಈಸ್ ಯೂಶ್ವಲಿ ಟೇಕನ್ ಟು ಬಿ ದ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್. ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿ ಮುಗಿದಿದ್ರಂತ ನಂತರದಲ್ಲಿ ಏನಾಯಿತು ಅಂದರೆ ಅಂದರೆ ಇನ್ನೊಂದು ವಾರ್ ಪ್ರಾರಂಭ ಆಗದೆ ಇರುವಂಥದ್ದು. ವೆನ್ ದ ಆಕ್ಸಿಸ್ ಪವರ್ಸ್ ಲೆಡ್ ಬೈ ಜಪಾನ್, ಜರ್ಮನಿ ಆ್ಯಂಡ್ ಇಟಲಿ ವರ್ ಡಿಫೀಟೆಡ್ ಬೈ ದ ಅಲೈಡ್ ಪವರ್ಸ್ USA, ಗ್ರೇಟ್ ಬ್ರಿಟನ್, USSR ಆ್ಯಂಡ್ ಫ್ರಾನ್ಸ್. ಆದ್ದರಿಂದ ಏನಾಯಿತು ಅಂತಂದರೆ ಎರಡನೇ ಮಹಾಯುದ್ಧ ಏನು ಆಯಿತು ಅದನ್ನು ತಡೆಗಟ್ಟುವುದಕ್ಕೂ ಕೂಡ, ಕೊನೆಗೆ ಮುಂದುವರಿಯೋದನ್ನು ತಡೆಗಟ್ಟೋಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ಈ ಕೋಲ್ಡ್ ವಾರ್ ಎಂಡ್ ಆದ್ರಿಂದ ನಂತರದಲ್ಲಿ. ಆಮೇಲೆ ದ ಕೋಲ್ಡ್ ವಾರ್ ಪೀರಿಯಡ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಎ ನಂಬರ್ ಆಫ್ ಸ್ಕಿರ್ಮಿಷಸ್. ಕೋಲ್ಡ್ ವಾರ್ ಪೀರಿಯಡ್ನಲ್ಲಿ ಸಾಕಷ್ಟು ಅಲ್ಲಿ ಘರ್ಷಣೆಗಳು ನಡೀತವೆ. ಯೂಶ್ವಲಿ ಟೇಕಿಂಗ್ ಪ್ಲೇಸ್ ಇನ್ ಯುರೋಪ್ ಆ್ಯಂಡ್ ಏಷ್ಯಾ ಮತ್ತು ಅದರಲ್ಲೂ ಕೂಡ ಯುರೋಪ್ ಮತ್ತು ಏಷ್ಯಾದಲ್ಲಿ ನಡೀತವೆ. ಆ್ಯಂಡ್ ಇಟ್ ರೀಚ್ಡ್ ಕ್ಲೈಮ್ಯಾಕ್ಸ್ ಇನ್ 1962. ಅಂದರೆ ಅದು
ಅದರ ಕ್ಲೈಮ್ಯಾಕ್ಸ್ ಯಾವಾಗ ಹೋಗಿ ತಲುಪ್ತು ಅಂದರೆ ತುದಿಗೆ ಶಿಖರಕ್ಕೆ ಹೇಳ್ತು ಅಂತಂದರೆ 1962ರಲ್ಲಿ. ಅಲ್ಲಿ ಯಾವಾಗ 62ರಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಉಂಟಾಯಿತು. ಕ್ಯೂಬಾದಲ್ಲಿ ಕ್ಷಿಪಣಿಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಅದು ದೊಡ್ಡ ಯುದ್ಧಕ್ಕೆ ಒಂದು ಅಡಿಪಾಯವನ್ನು ಹಾಕ್ತು ಅಂತಲೇ ಹೇಳ್ಬೋದು. ಡ್ಯೂರಿಂಗ್ ದ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ವಿಚ್ ಥ್ರೆಟನ್ ದ ಔಟ್ ಬ್ರೇಕ್ ಆಫ್ ಎ ಥರ್ಡ್ ವರ್ಲ್ಡ್ ವಾರ್ ವಿಚ್ ವಾಸ್ ಥ್ಯಾಂಕ್ಫುಲಿ ಪ್ರಿವೆಂಟೆಡ್. ಇದು ಒಂದು ರೀತಿಯಲ್ಲಿ ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ತುಂಬ ಭಯಾನಕವಾದಂಥ ಒಂದು ಗಳಿಗೆ ಕೂಡ ಅದಾಗಿತ್ತು. ಆದರೆ ನಂತರದಲ್ಲಿ ಅದನ್ನು ನಿವಾರಣೆ ಮಾಡಲಾಯಿತು ಅನ್ನೋದು ಒಂದು ವಿಚಾರ. ಎ ಪೀರಿಯಡ್ ಆಫ್ ಟೆಂಪರರಿ ಪೀಸ್ ರೆಫರ್ಡ್ ಟು ಆಸ್ ಡಿಟೆಂಟೆ ಫಾಲೋಡ್ ಆಸ್ ದ ಟೂ ಸೂಪರ್ ಪವರ್ಸ್ ಬಿಕೇಮ್ ಕಾನ್ಸಿಯಸ್ ಆಫ್ ದ ಥ್ರೆಟ್ ಆಫ್ ಮ್ಯೂಚುವಲ್ ಡಿಸ್ಟ್ರಕ್ಷನ್ ವಿತ್ ಎ ಗ್ರೋಯಿಂಗ್ ಪ್ಯಾರಿಟಿ ಆಫ್ ಮಿಲಿಟರಿ ಕೆಪಬಿಲಿಟೀಸ್ ಮೇಕಿಂಗ್ ಮ್ಯೂಚುವಲ್ ಎಕ್ಸಿಸ್ಟೆನ್ಸ್ ಆಫ್ ಏರ್ ಆಸ್ ದ ವಯಬಲ್ ಆಪ್ಷನ್. ಅಂದರೆ ಆದಮೇಲೆ ಎಲ್ಲ ರಾಷ್ಟ್ರಗಳು ಕೂಡ ಕೆಲವು ಸಲ ಏನಾಯಿತು ಅಂತಂದರೆ ತಮ್ಮಲ್ಲಿದ್ದಂಥ ಬೆದರಿಕೆಗಳನ್ನು ತಪ್ಪಿಸ್ಕೊಂಡು ರಾಷ್ಟ್ರಗಳು ಸ್ವಲ್ಪ ಏನಾಯಿತು ಅಂದರೆ ಪರಸ್ಪರ ಸಹಬಾಳ್ವೆಯಿಂದ ನೆಮ್ಮದಿಯಿಂದ ಬದುಕೋದಕ್ಕೂ ಇದರಿಂದ ಸಾಧ್ಯ ಆಯಿತು ಅಂತ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ, ಅನ್ಫಾರ್ಚುನೇಟ್ಲಿ ದಿಸ್ ಪೀರಿಯಡ್ ಆಫ್ ಪೀಸ್ ವಾಸ್ ಶಾರ್ಟ್ ಲೈವ್ಡ್. ಅಂದರೆ ಈ ಟೈಮ್ನಲ್ಲಿ ಒಂದು ಶಾಂತಿ ಒಪ್ಪಂದಗಳೇನು ಮಾಡ್ತಾಯಿದ್ವು ಆ ಸಂದರ್ಭದಲ್ಲಿ ಅದು ಕೆಲವು ಸಮಯದವರೆಗೆ ಮಾತ್ರ ಇರ್ತಿತ್ತು. ಅದು ಮುಂದೆ ಪುನಃ ಕಂಟಿನ್ಯೂ ಆಗ್ತಿತ್ತು. ಆ್ಯಂಡ್ ವಾಸ್ ಫಾಲೋಡ್ ಬೈ ಅನದರ್ ಪೀರಿಯಡ್ ಆಫ್ ಕನ್ಫ್ರಂಟೇಷನ್ ಬಿಟ್ವೀನ್ ದ USA ಆ್ಯಂಡ್ ದ USSR ಇನ್ ದ 1980s. ಸ್ವಲ್ಪ ಸಮಯದವರೆಗೆ ಶಾಂತಿ ಸ್ಥಾಪನೆ ಆಯಿತು. ಆದರೆ 1980ರ ದಶಕ ಏನಿತ್ತು ಅಲ್ಲಿ ನಂತರದಲ್ಲಿ USA ಮತ್ತು USSR ನಡುವೆ, ರಷ್ಯಾ ನಡುವೆ ಪುನಃ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು. ಬಟ್ ಗ್ರ್ಯಾಜುವಲಿ ಹಾಸ್ಟಿಲಿಟೀಸ್ ಬಿಟ್ವೀನ್ ದ ಟೂ ಸೈಡ್ಸ್ ಅಬೇಟೆಡ್. ಮತ್ತು ನಿಧಾನವಾಗಿ ಅದು ಕಡಿಮೆ ಆಯಿತು. ಅವರ ನಡುವೆ ಇದ್ದಂಥ ಒಂದು ಘರ್ಷಣೆ ಕಡಿಮೆ ಆಯಿತು. ಎಸ್ಪೆಷಲಿ ವಿತ್ ದ ಅಸೆನ್ಷನ್ ಆಫ್ ಪ್ರೀಮಿಯರ್ ಮೈಕೆಲ್ ಗೋರ್ಬಚೇವ್ ಇನ್ ದ ಸೋವಿಯತ್ ಯೂನಿಯನ್ ಇನ್ 1985. ಗೋರ್ಬಚೇವ್ ಬಂದ ಅಂದರೆ ಸೋವಿಯತ್ ಯೂನಿಯನ್ಗೆ 1985ರಲ್ಲಿ ಪ್ರೀಮಿಯರ್ ಆಗಿ ಬಂದಂಥ, ಪ್ರಧಾನಿಯಾಗಿ ಬಂದಂತಹ ಮೈಕೆಲ್ ಗೋರ್ಬಚೇವ್ ಬಂದ ನಂತರದಲ್ಲಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಸಂಬಂಧ ಸುಧಾರಿಸ್ತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂಥ ಬದಲಾವಣೆ ಅಂತಂದರೆ ದ ಫಾಲ್ ಆಫ್ ದ ಬರ್ಲಿನ್ ವಾಲ್ ಇನ್ 1989. ಅಂದರೆ 1989ರಲ್ಲಿ ಬರ್ಲಿನ್ ಗೋಡೆಯನ್ನು ಉರುಳಿಸಲಾಯಿತು. ಅಂದರೆ ತಡೆಗೋಡೆ ಏನಿತ್ತು ಅದನ್ನು ಉರುಳಿಸಲಾಯಿತು. ಆ್ಯಂಡ್ ದ ಅಲ್ಟಿಮೇಟ್ ಕೊಲ್ಯಾಪ್ಸ್ ಆಫ್ ದ ಸೋವಿಯತ್ ಯೂನಿಯನ್ ಆನ್ December 31st, 1991 ಫೈನಲಿ ಬ್ರಾಟ್ ದ ಕೋಲ್ಡ್ ವಾರ್ ಟು ಆ್ಯನ್ ಎಂಡ್. 1989ರಲ್ಲಿ ಬರ್ಲಿನ್ ವಾಲ್ ಕುಸಿದು ಬೀಳ್ತು. ನಂತರದಲ್ಲಿ ಡಿಸೆಂಬರ್ 31, 1991ರಲ್ಲಿ ಅಂತಿಮವಾಗಿ ಸೋವಿಯತ್ ಯೂನಿಯನ್ ಕೊಲಾಪ್ಸ್ ಆಯಿತು. ಕೊಲಾಪ್ಸ್ ಆಗಿ ಸುಮಾರು 15 ರಾಷ್ಟ್ರಗಳು ಬೇರೆ ಬೇರೆ ಆದವು. ಆದ ನಂತರದಲ್ಲಿ ಅಲ್ಲಿಗೆ ಕೋಲ್ಡ್ ವಾರ್ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಇನ್ June 1992, the Washington Charter was signed between the USA and the Russian Federation, signing economic, scientific and military cooperation between the two sides. 1992 ಜೂನ್ನಲ್ಲಿ ವಾಷಿಂಗ್ಟನ್ ಚಾರ್ಟರ್ಗೆ ಅಮೆರಿಕ ಮತ್ತು ರಷ್ಯಾ ಎರಡೂ ರಾಷ್ಟ್ರಗಳು ಈ ವಾಷಿಂಗ್ಟನ್ ಚಾರ್ಟರ್ಗೆ ಸಹಿಯನ್ನು ಹಾಕ್ತು. ಇದು ಆರ್ಥಿಕ, ವೈಜ್ಞಾನಿಕ ಮತ್ತು ಸೈನಿಕ ಸಹಕಾರವನ್ನು ಒಳಗೊಂಡಿದ್ದಂತಹ ಒಂದು ವಿಚಾರ ಆಗಿತ್ತು. ಇದು ಪೇವಿಂಗ್ ದ ವೇ ಫಾರ್ ದ ಪೋಸ್ಟ್ ಕೋಲ್ಡ್ ವಾರ್ ಎರಾ ಇನ್ ದ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಸಿಸ್ಟಮ್. ಇದು ಅಷ್ಟಕ್ಕೆ ಮುಗಿಲಿಲ್ಲ, ಅಲ್ಲಿಗೆ ಕೋಲ್ಡ್ ವಾರ್ ಮುಗೀತು. ಆದರೆ ಪೋಸ್ಟ್ ಕೋಲ್ಡ್ ವಾರ್ ಅಂತಂದರೆ ಶೀತಲೋತ್ತರ ಒಂದು ಯುಗ ಪ್ರಾರಂಭ ಆಗಿ ಅಲ್ಲಿ ಆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಮತ್ತೊಂದು ವ್ಯವಸ್ಥೆ ಪ್ರಾರಂಭ ಆಗೋಕ್ಕೆ ಕಾರಣವಾಯಿತು ಅನ್ನೋದು ವಿಚಾರವನ್ನು ತಿಳ್ಕೊಳ್ತೀವಿ. ಆಮೇಲೆ ಇನ್ನೂ ಬಹಳ ಪ್ರಮುಖವಾಗಿ ಚೇಂಜಸ್ ಆಗಿದ್ದಂತಂದರೆ ದ ಪೋಸ್ಟ್ ಕೋಲ್ಡ್ ವಾರ್ ವರ್ಲ್ಡ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಎ ನಂಬರ್ ಆಫ್ ಡೆವಲಪ್ಮೆಂಟ್ಸ್. ಅಷ್ಟೇ ಅಲ್ಲ, ಈ ಕೋಲ್ಡ್ ವಾರ್ ಆದ ನಂತರದಲ್ಲಿ ಶೀತಲೋತ್ತರ ಒಂದು ಪ್ರಪಂಚ ಏನಿದೆಯೋ ಇದರಲ್ಲಿ ಸಾಕಷ್ಟು ಅಭಿವೃದ್ಧಿಗಳು, ಬೆಳವಣಿಗೆಗಳು ಆಗ್ತವೆ ಆ ಸಂದರ್ಭದಲ್ಲಿ. ಆ್ಯಸ್ ಆಲ್ರೆಡಿ ಮೆನ್ಷನ್ಡ್, ದ ಕೋಲ್ಡ್ ವಾರ್ ಸಿಗ್ನಿಫೈಡ್ ಬೈಪೋಲಾರಿಟಿ ಆಫ್ ದ ವರ್ಲ್ಡ್ ಆರ್ಡರ್ ವಿತ್ ಅ ಕ್ಲಿಯರ್ ಡೆಮಾರ್ಕೇಷನ್ ಆಫ್ ಟೂ ಸೆಪರೇಟ್ ಬ್ಲಾಕ್ಸ್ ಲೆಡ್ ಬೈ ದ ಟೂ ಸೂಪರ್ ಪವರ್ಸ್ ವಿತ್ ದೇರ್ ಅಲಯನ್ಸಸ್. ಆ ಕೋಲ್ಡ್ ವಾರ್ನಲ್ಲಿ ಎರಡು ಬೈಪೋಲರ್ ಸಿಸ್ಟಮ್ ಇತ್ತು, ಬೈಪೋಲಾರಿಟಿ ಇತ್ತು. ಅದರಲ್ಲಿ ರಷ್ಯಾ ನೇತೃತ್ವದಲ್ಲಿ ಒಂದು, ಅಮೆರಿಕ ನೇತೃತ್ವದಲ್ಲಿ ಒಂದು, ಎರಡು ಸೂಪರ್ ಪವರ್ ರಾಷ್ಟ್ರಗಳು ಇದ್ವು ಅಂತ ಹೇಳ್ತಿದ್ವಿ ಅವಾಗ. ಈವನ್ ಆಫ್ಟರ್ ದ ಎಂಡ್ ಆಫ್ ದ ಕೋಲ್ಡ್ ವಾರ್, ಶೀತಲ ಸಮರ ಅಂತ್ಯವಾದ ನಂತರವೂ ಕೂಡ ದ ಅಲಯನ್ಸ್ ಲೆಡ್ ಬೈ ದ USA, ದ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ NATO ಕಂಟಿನ್ಯೂ ಟು ಎಕ್ಸಿಸ್ಟ್ ಕ್ವೈಟ್ ಸ್ಟ್ರಾಂಗ್ಲಿ. ಕೋಲ್ಡ್ ವಾರ್ಗೋಸ್ಕರನೇ, ಕೋಲ್ಡ್ ವಾರ್ ಪೀರಿಯಡ್ನಲ್ಲೇ ಅಮೆರಿಕದ ನೇತೃತ್ವದಲ್ಲಿ ಸ್ಥಾಪನೆ ಆಗಿದ್ದಂತಹ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ NATO ಅನ್ನೋದು ಈಗಲೂ ಕೂಡ ಅದು ಬಹಳ ಬಲಿಷ್ಠವಾಗಿ ಮುಂದುವರಿತಾ ಇದೆ. ದ 2007 NATO ಬಾಂಬಿಂಗ್ ಆಫ್
ಕೊಸೊವೊ ಈಸ್ ಎ ಟೆಸ್ಟಾಮೆಂಟ್ ಟು ದಿಸ್ ಫ್ಯಾಕ್ಟ್. ಅಂದರೆ ನ್ಯಾಟೋ ಬಾಂಬಿಂಗ್ ಇದೆಯಲ್ಲ ಕೊಸೊವೊನಲ್ಲಿ 2007ರಲ್ಲಿ, ಇದು ಕೂಡ ಇನ್ನೂ ಅದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಇರೋದ್ರ ಬಗ್ಗೆ ನಾವು ನೋಡ್ಕೋತೀವಿ. ದಿಸ್ ಗೇರಿಂಗ್ ಅಪ್ ಆಫ್ ನ್ಯಾಟೋ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜಾರ್ಜಿಯಾ ಆ್ಯಂಡ್ ರಷ್ಯಾ ಆನ್ 2008. ಜಾರ್ಜಿಯಾ ಮತ್ತು ರಷ್ಯಾದ ನಡುವೆ ಇದ್ದಂಥ ಕಾನ್ಫ್ಲಿಕ್ಟ್ ಏನಿತ್ತು ಅದರಲ್ಲಿ ಒಂದು ನ್ಯಾಟೋದ ಆ್ಯಕ್ಟಿವಿಟೀಸು ಇರೋದಂತನ್ನು ನಾವು ಈಗಲೂ ಕೂಡ ನೋಡಿದ್ದೀವಿ. ಆಲ್ಸೋ ಸಜೆಸ್ಟೆಡ್ ನ್ಯೂ ಅಲಯನ್ಸಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅದರ ಜೊತೆಗೆ ನಂತರದಲ್ಲಿ ಹೊಸ ಒಕ್ಕೂಟಗಳು ಈಗ ಬರ್ತಾ ಇದ್ದಾವೆ. The international scenario subsequently came to be characterized by multipolarity. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು, ಅಂತಾರಾಷ್ಟ್ರೀಯ ಒಂದು ದೃಶ್ಯವನ್ನು ನೋಡಿದಾಗ ಈಗ ಏನು ಕಾಣುತ್ತೆ ನಮಗೆ ಅಂತಂದರೆ, ಇದು ಬೈಪೊಲಾರಿಟಿಯಿಂದ ಮಲ್ಟಿಪೊಲಾರಿಟಿಗೆ ಬಂದಿದೆ. ಮಲ್ಟಿಪೊಲಾರಿಟಿ ಅಂತಂದರೆ ಬಹುಧ್ರುವೀಯ. ಈ ಎಲ್ಲಿಯೂ ಹಲವಾರು ರಾಷ್ಟ್ರಗಳು ಈಗ ಸೈನಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಿಷ್ಠವಾಗಿ ಬೆಳೆದು ನಿಂತಿದ್ದಾವೆ. ಅದರಿಂದ ಇದನ್ನು ಪೋಲಾರ್ ಸಿಸ್ಟಮ್ ಅಂತ ಹೇಳ್ಬೋದು. ವಿತ್ ದ ಪ್ರೆಸೆನ್ಸ್ ಆಫ್ ಬೋತ್ ಗ್ರೇಟ್ ಆ್ಯಂಡ್ ಸ್ಮಾಲ್ ಪವರ್ಸ್. Some scholars have, however, opined that the world has become unipolar, with the USA as the dominant superpower on the world stage. Other scholars have continued along the lines of multipolarity, projecting the emergence of a five-way balance of power system. Five-way balance of power system, rotating around USA, ಯುರೋಪ್, ರಷ್ಯಾ, ಚೈನಾ ಆ್ಯಂಡ್ ಜಪಾನ್. ಕೆಲವು ಚಿಂತಕರು ಏನು ಹೇಳ್ತಾರೆ ಅಂತಂದರೆ, ಜಗತ್ತು ಮಲ್ಟಿಪೊಲಾರಿಟಿಯಿಂದ ಕೂಡಿದೆ, ಅಂದರೆ ಬಹು ಧ್ರುವೀಯ ಗುಣಲಕ್ಷಣವನ್ನು ಹೊಂದಿದೆ. ಅಂದರೆ ಕೆಲವರು ಇಲ್ಲ, ಅದು ಏಕ ಧ್ರುವೀಯ ಲಕ್ಷಣವನ್ನು ಅಮೆರಿಕದ ಒಂದು ಸೂಪರ್ ಪವರ್ ಡಾಮಿನೆಂಟಲ್ಲೇ ಅದು ನಡೀತಾ ಇದೆ. ಅಂದರೆ ಅಮೆರಿಕವನ್ನು ದೊಡ್ಡಣ್ಣ ಅಂತ ನಾವು ಈ ಕರಿತೀವಲ್ಲ, ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಅದೊಂದೇ ಇದೆ, ಯೂನಿಪೋಲಾರ್ ಇದೆ ಅಂತ ಕೆಲವರು ಹೇಳ್ತಾರೆ. ಅದು ಕೆಲವರು ಒಪ್ಪೋದಿಲ್ಲ. ಇಲ್ಲ, ಅಮೆರಿಕ ಒಂದೇ ಅಂತಲ್ಲ, ಹಲವಾರು ರಾಷ್ಟ್ರಗಳು ಜಗತ್ತಿನಲ್ಲಿ ಈಗ ಸೂಪರ್ ಪವರ್ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ, ಅದರಿಂದ ಮಲ್ಟಿಪೊಲಾರಿಟಿ ಇದೆ ಅಂತ. ಅದರಿಂದ ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಜಗತ್ತು ಹೇಗಿದೆ ಅಂತಂದರೆ ಈಗ ಜಗತ್ತು ಬದಲಾವಣೆ ರೊಟೇಟಿಂಗ್ ಆಗ್ತಾ ಹೋಗ್ತಾ ಇದೆ. ಅದು 5 ರಾಷ್ಟ್ರಗಳಿಂದ ರೊಟೇಟ್ ಆಗ್ತಾಯಿದೆ. ಅಂದರೆ ಹೆಂಗೆ, USA ಇಂದ ಯುರೋಪು, ಯುರೋಪಿಂದ ರಷ್ಯಾ, ರಷ್ಯಾದಿಂದ ಚೈನಾ, ಚೈನಾದಿಂದ ಜಪಾನ್, ಜಪಾನ್ನಿಂದ ಚೈನಾ, ಚೈನಾದಿಂದ ರಷ್ಯಾ, ರಷ್ಯಾದಿಂದ ಯುರೋಪ್, ಯುರೋಪ್ನಿಂದ USA. ಈ ಥರ ರೊಟೇಟಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬದಲಾವಣೆ ಅಂತಂದರೆ, ದ ವರ್ಲ್ಡ್ ಈಸ್ ಆಲ್ಸೋ ವಿಟ್ನೆಸಿಂಗ್ ಆ್ಯನ್ ಇನ್ಕ್ರೀಸ್ ರೀಜನಲ್ ಇಂಟಿಗ್ರೇಷನ್ ಆ್ಯಂಡ್ ಗ್ರೋತ್ ಆಫ್ ರೀಜನಲ್ ಅರೇಂಜ್ಮೆಂಟ್ಸ್. ಅಂದರೆ ಈಗ ಪ್ರಾದೇಶಿಕ ಸಂಘಟನೆಗಳು ಸಾಕಷ್ಟು ಬೆಳೆದಿದ್ದಾವೆ. ಯುರೋಪಿಯನ್ ಯೂನಿಯನ್ನು, ಸಾರ್ಕು, ಆಸಿಯಾನು, ಒಪೆಕ್ಕು, ನಾಫ್ತಾ, OAS, ಇವೆಲ್ಲವೂ ಕೂಡ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಯನ್ಸು, ಆರ್ಗನೈಸೇಷನ್ ಆಫ್ ಅಮೇರಿಕನ್ ಯೂನಿಯನ್ಸ್ ಬರ್ತಲ್ಲ, ಅದು ಇವೆಲ್ಲವೂ ಕೂಡ ಪೋಸ್ಟ್ ಕೋಲ್ಡ್ ವಾರ್ನಲ್ಲೇ ನಡೆದಿರುವಂಥದ್ದು. ಆಮೇಲೆ ದ September 11, 2001 ಅಟ್ಯಾಕ್ಸ್ ಆನ್ ದ ಟ್ವಿನ್ ಟವರ್ಸ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸೆಂಟರ್ in New York made the world aware of the fact that states are no longer imperable, and even a superpower like the United States of America could fall victim to terrorist attack. ಅಷ್ಟೇ ಅಲ್ಲ, 2001 ಸೆಪ್ಟೆಂಬರ್ 11ರಲ್ಲಿ ಅಮೆರಿಕದ ತ್ರಿವಳಿ ಗೋಪುರದ ಮೇಲೆ, WTO ಸೆಂಟರ್ನ ಮೇಲೆ ನಡೆದಂತಹ ಈ ಏನು ಅಲ್-ಖಾಯ್ದಾ ನೇತೃತ್ವದಲ್ಲಿ ನಡೆದ, ಒಸಾಮಾ ಬಿನ್ ಲಾಡನ್ನ ನೇತೃತ್ವದಲ್ಲಿ ನಡೆದಂಥ ದಾಳಿ ಏನಿತ್ತು, ಈ ದಾಳಿಯಿಂದ ಜಗತ್ತು ಏನು ತಿಳ್ಕೊಳ್ತು ಅಂತಂದರೆ, ಈಗಲೂ ಕೂಡ ಎಂಥ ಸೂಪರ್ ಪವರ್ ರಾಷ್ಟ್ರ ಆಗಿದ್ರೂ ಕೂಡ ಅಮೆರಿಕದಂಥ ಸೂಪರ್ ಪವರ್ ರಾಷ್ಟ್ರದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಯಿತು, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಅದರಿಂದ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ನಾವು ಇಲ್ಲಿಂದ ತಿಳ್ಕೊಳ್ಳುವಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ, ಇದರಲ್ಲಿ ಈ ಒಂದು ಸೆಷನ್ನಲ್ಲಿ ಈ ಶೀತಲ ಯುದ್ಧದ ಅಂತ್ಯದ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ಬದಲಾವಣೆಗಳು ಅಂತ ಹೇಳ್ಬಿಟ್ಟು ಇದು ಒಂದು ಪಾರ್ಟ್ ಮಾಡಿದೆ. ಇನ್ನು 2ನೇ ಪಾರ್ಟ್ ಇನ್ನೊಂದು ಸೆಷನ್ನಲ್ಲಿ ಹೇಳ್ತೇನೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥದ್ದು, ಪೀಟರ್ ಕಾಲ್ವೋ ಕೊರೇಸಿ ಬರೆದಿರುವಂಥದ್ದು, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರೋ ಇಂಟರ್ನ್ಯಾಷನಲ್ ರಿಲೇಷನ್ಸು, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸು, ಕನ್ನಡದಲ್ಲಿ ಬೇಕಾದರೆ ನೀವು ಮಾಲಿ ಮುದ್ದಣ ಅಂತಾರಾಷ್ಟ್ರೀಯ ಸಂಬಂಧಗಳು, ST ರಾಮಕೃಷ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, GT ದೇವೇಗೌಡ ಅಂತಾರಾಷ್ಟ್ರೀಯ ಸಂಬಂಧಗಳು, NB ಪಾಟೀಲ ಮತ್ತು GB ಸಿಲ್ವಂತರ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬರೆದಿರುವಂಥ ಪುಸ್ತಕವನ್ನು ತೆಗೆದುಕೊಂಡು ನೀವು ಓದ್ಬೋದು. ನಮಸ್ಕಾರ.